ಸ್ಟಾರ್ಟ್ ಆಗ್ತಿಲ್ಲ. ಓಹೋ ಯಾರು ಇಲ್ಲ ಗುರು. ಏನು ಹೋಗ್ಯ ವಾ ಫುಲ್ಲು ಮರುಭೂಮಿ. ಓ ಮ್ಯಾನ್, ಎಳಿತಾ ಇಲ್ಲ, ಗರ 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 ಅಂತ ಇದೆ. ಫುಲ್ ಯಾವುದೋ ಮೂನು ಬಂದಂಗಿದೆ. ಫುಲ್ ವೈಟ್ 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 ವೈಟ್. ಆಕ್ಚುಲಿ ಚೈನಾ 1980s ಇಂದನೇ ಸ್ಟಾರ್ಟ್ ಮಾಡ್ಬಿಡುತ್ತೆ ಔಟ್ ಸೈಡ್ ಆಫ್ ಗೇಟ್ ವೇ ಟು ಉಂಬ್ಲಿಂಗ್ ಲಾ. ಹತ್ತದಲ್ಲ ಗುರು. You bruise, you cruise, you lose. We have reached Umbling La. ಏನು ಅಂತಾನೆ ಅರ್ಥ ಆಗ್ತಿಲ್ಲ. ಓಹೋ ಹತ್ತಕ್ಕಾಗ್ತಿಲ್ಲ ಗುರು. ಬರೀ ವಿಂಡೋ ಕಫೆ ಮಾಂಕ್. ಹೈಯೆಸ್ಟ್ ಮೋಟ್ರಬಲ್ ರೋಡಲ್ಲಿ ಕುಡಿರಿ. ಏನಾಯ್ತು, ಆಕ್ಸಿಜನ್ ಕಡಿಮೆ ಆಗಿದೆಯಾ? ಓಕೆ, ವೆಲ್ಕಮ್ ಟು ಡೇ 19. ಅಮ್ಮ, ಇಲ್ಲಿ ಯಾವುದೋ ಜೂಲೆ ಹೋಮ್ ಸ್ಟೇ ಅಂತಿತ್ತು, ಇಲ್ಲೇ ಸ್ಟೇ ಆಗಿದ್ವಿ. 3,000 ತೊಗೊಂಡ್ರು ಗುರು ಇಬ್ಬರಿಗೆ, ವಿತ್ ಬ್ರೇಕ್ಫಾಸ್ಟ್ ಡಿನ್ನರು. ಚೆನ್ನಾಗಿತ್ತು ಬ್ರೇಕ್ಫಾಸ್ಟ್ ಡಿನ್ನರು. ಸೊ ಈಗ ಸಮಯ 9:30 ಆಗಿದೆ. ಸ್ಟಾರ್ಟ್ ಆಗ್ತಿಲ್ಲ. ಕೋಲ್ಡ್ ಇದೆ ಇಲ್ಲಿ, 5 degrees. ಉಂಬ್ಲಿಂಗ್ಲಾ ಇನ್ನೂ ಜಾಸ್ತಿ ಇದೆಯಂತೆ. ಸೊ ಆನ್ಲಿಂದ ಉಂಬ್ಲಿಂಗ್ಲಾಗೆ 2 ರೋಡ್ ಬರುತ್ತೆ. ಒಂದು ಕ್ಲೀನ್ ಪೇವ್ಡ್ ರೋಡು, ಒಂದು ಆಫ್ ರೋಡು. ಆಫ್ ರೋಡಿಂದ ಹೋಗ್ತಾ ಇದ್ವಿ. ಸರ್ ಇದೇ ರೂಟಾ? ಉಂಬ್ಲಿಂಗ್ಲಾ ಹೀಗೆ ಹೆಸರೇನೆ. ಓಹೋ, ಹಸುಗಳು ನೋಡ್ರಿ ಎಷ್ಟು ಚೆನ್ನಾಗಿ ಮೇಯ್ತಾ ಇದ್ದಾವೆ. ಸೂಪರ್. ಓಹೋ, ಆಫ್ ರೋಡ್ ಬಂತು ಗುರು, ಆಫ್ ರೋಡ್ ಬಂತು. ಓಹೋ, ನಿಂತ್ಕೊಂಡು ಓಡಿಸೋಣ ಮಾಡೋಣ. ಟ್ರ್ಯಾಕ್ಸ್ ಎಲ್ಲ ಹೋಗಿದೆ ನೋಡಿ, ಹಿಂಗೆ ಯಾರು ಸಿಗಲ್ಲ. ನೋಡಿಕೊಂಡು ಟ್ರ್ಯಾಕ್ಸ್ನ ಫಾಲೋ ಮಾಡ್ಕೊಂಡು ಹೋಗ್ಬೇಕು. ನೋಡಿ ಇಲ್ಲೆಲ್ಲ ಟ್ರ್ಯಾಕ್ಸ್ ಹೋಗಿದೆ, ಇದು ಫಾಲೋ ಮಾಡ್ಕೊಂಡು ಈ ನೈಸ್. ಹಿಡ್ಕೊಂತಾವೆ ಯಾಕೆ ಕೂದಲು ಎಷ್ಟಿದೆ ನೋಡಿ ಯಾಕೆ. ಫುಲ್ಲು ವಾಬ್ಲಿಂಗ್ ಆಗುತ್ತೆ. ಹಿಂಗೆ 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 ಅದು ಬೇರೆ ಡಗ 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 ಡಗಡೆ ಅನ್ನತ್ತಲ್ಲ. ನಿಮಗೆ ಮಜಾ ಬರುತ್ತೆ ನಿಂತ್ಕೊಂಡು ಓಡಿಸಿ. ಇಲ್ಲಿ ಓಕೆ, ಏರಿದೆ ನೋಡಿ ಟಯರಲ್ಲಿ. ಏರು ಹಿಂದೆ ಇದೆ ಅಲ್ಲ, ಮೇ ಬಿ ಅದು ವಾಬ್ಲಿಂಗ್ ಆಯ್ತಲ್ಲ, ಒಂಥರ ಫೀಲ್ ಆಗುತ್ತದು. ನಡೀರಿ ಹೋಗೋಣ. ಗುರು ಬೇಜಾನ್ ಫ್ರೀಸ್ ಆಗ್ತಿದೆ. ಓಹೋ ಯಾರು ಇಲ್ಲ.
ಒಬ್ಬನೇ. ಓಹೋ ಹೋ 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 ಹೊಲ್ಡನ್ ಎಲ್ಲ ನೀರು ಬರ್ತಿತ್ತು. ನೀರಿದ್ದಿದ್ರೆ ವಾಟರ್ ಕ್ರಾಸಿಂಗ್ ಆಗ್ತಿತ್ತು. ಸ್ಲೋ ಆಗಿ ಬರಬೇಕು, ಫಾಸ್ಟ್ ಬಂದರೆ ಹಿಂಗೆ ಆಗ್ಬಿಡುತ್ತೆ. ಈ ಡಗ 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 ಅನ್ನೋದಕ್ಕೆ ಆಗ್ತಿಲ್ಲ ಗುರು. ಫುಲ್ಲು ವೈಫ್ರೆಟ್ ಆಗ್ತಿದೆ. ಏನಾಗಿದೆ ಇದು ಫಾರ್ಮ್ ರೋಡ್ ಇದು? ಸುಮ್ಮನೆ ಹಿಂಗೆ ಇದ್ಬಿಟ್ರೆ ಓಕೆ. ಅಲ್ರಿ ಮೇನ್ ರೋಡಲ್ಲಿ ಹಾಕಿರ್ತಾರಲ್ಲ ನಿದ್ದೆ ಮಾಡಬಾರ್ದು ಅಂತ ರಾತ್ರಿ ಹೊತ್ತು, ಹಂಗೆ ಇಡೀ ಉದ್ದಕ್ಕೂ ಇದೆ ರೋಡು. ಇದೆಲ್ಲ ಇದೆ, ಚೂಸ್ ಮಾಡ್ಕೊಂಡು ಹೋಗ್ಬೇಕಷ್ಟೆ. ಆ್ಯಂಡ್ ಯಾವ್ದು ಚೂಸ್ ಮಾಡ್ತೀರೋ ಅದನ್ನು ಕಂಪ್ಲೀಟ್ ಮಾಡಲೇಬೇಕು. ಸೈದಾರಿ ಚೂಸ್ ಮಾಡಿದ್ದೀನಿ, ನೋಡೋಣ ಹೆಂಗಿದೆ ಅಂತ. ಸ್ವಲ್ಪ ಲಾಂಗ್ ಇದೆ ಬಟ್ ಚೆನ್ನಾಗಿದೆ, ಹೋಗ್ಬೋದು. ನಾಟ್ ಎ ಪ್ರಾಬ್ಲಮ್. ಹಿಮಾಲಯನವ್ರು ಚಚ್ಕೊಂಡು ಹೋಗ್ತವ್ರೆ. 1000 ಇದೆ ದಾರಿಗೆ ಬಂದು ಕೊಡ್ತಾರೆ ಈಗ. ಓ ಕ್ಲಾಸಿಕ್ ಗುರು, ಕ್ಲಾಸಿಕ್. 2 ಗಾಡಿ ಕ್ಲಾಸಿಕ್ ಹೋಯ್ತು ಗುರು. ಏನು ಹೋಗ್ಯಾವ 20-30 ಕಿಲೋಮೀಟ್ರ್ ಹೋಗ್ಬೇಕಂತ ಇದೇ ಥರ. ಆಮೇಲೆ ರೋಡ್ ಚೆನ್ನಾಗಿದೆಯಂತೆ. ಹತ್ತಲ್ಲ ಗುರು, ಹತ್ತಲ್ಲ. ಹಪ್ಪು ಬೇರೆ ಇದೆ ಅಲ್ಲಿ. ಓಹೋ ಹೋ ಹೋ, ಯಾರೋ ಬಿದ್ದರು ಗುರು. ಶಿಟ್, ವಾಪಸ್ ಗಿಡ್ಡ ಔಟಂದ. पैर में लगा होगा। नी पैड है ना? नी पैड नहीं है? ओके ओके. Can you ride? You can ride now? No, my friend will ride. Okay, 3 people are there. Fine. Thank you, brother. Yeah. Okay, ride safe, carefully. Okay. Thank God ಅವ್ರಿಗೇನು ಜಾಸ್ತಿ ಏಟ್ ಆಗಿಲ್ಲ. ಬಟ್ ರೈಡಿಂಗ್ ಗೇರ್ಸ್ ಹಾಕಿಲ್ಲ ಗುರು ಅವರು. ಮೀಗ ಅಟ್ಲೀಸ್ಟ್ ಹಾಕ್ಬೇಕಿತ್ತು ಅವರು. ಮೂಗೈಟ್ ಅಂತಾರಲ್ಲ, ಸೊ ಮೂಗೈಟ್ ಆದರೆ ಕಷ್ಟ ಗುರು. ಇವಾಗ ಗೊತ್ತಾಗಲ್ಲ, ಆಮೇಲೆ ನೋವುತ್ತೆ. ಅಯ್ಯ ಡಾರ್ಕ್ ಬಿಡಬಾರ್ದು. ಆ್ಯಸ್ಲೇಷನ್ ಬಿಟ್ಟರು ನಿಂತ್ಕೊಬಿಡುತ್ತೆ ಗಾಡಿ ನಿಂತ್ಕೊಂಡ್ರೆ ಡೌನ್ ಇರುತ್ತೆ, ಹಿಂದೆ ಹೋಗ್ಬಿಡುತ್ತೆ. ನೋಡೋಕೆ ಸಿಂಪಲ್ ಅನಿಸುತ್ತೆ ನಿಮಗೆ ವಿಡಿಯೋದಲ್ಲಿ, ಬಟ್ ಸಿಂಪಲ್ ಇಲ್ಲ. ಅಪ್ಪಿದೆ, ಆಫ್ ರೋಡ್ ಇದೆ, ಮಣ್ಣಿದೆ, ಕಲ್ಲಿದೆ, ಎಲ್ಲ ಮಿಕ್ಸ್ ಆಫ್ ಎವ್ರಿಥಿಂಗ್. ಕಮಾನ್ ಗರ್ಡ ಕಮಾನ್. ಹತ್ತು ಗುರು, ಹತ್ತು. ಓಹೋ ಮರಳು ಹಂಗೆ ಸೊಟ್ಟ ಹೋಗ್ಬಿಡ್ತು. ಮರಳು ಮೇಲೆ ಹತ್ತಿಸ್ಬಿಟ್ಟೆ. ಕಮಾನ್. ಅಡಿ ಮೇಲೆ ಹತ್ಬೇಕು. ಹಂಗೋಗಿದ್ರೆ ಸರಿ ಇರ್ತಿತ್ತ. ಹತ್ತಲ್ಲ ಗುರು, ಹತ್ತಲ್ಲ. ಮಣ್ಣಿದೆ, ಯಾವ್ದಾದ್ರು ಪುಷ್ ಮಾಡಬೇಕು. ಅಲ್ಲಿ ನೋಡಿ, ಓಹೋ ಅಮ್ಮ ಸಖತ್ ಕಷ್ಟ. ಮಣ್ಣಿದ್ರೆ ಇನ್ನೂ ಕಷ್ಟ ಗುರು. ಮಣ್ಣಿರ್ಬಾರ್ದು, ಈ ಥರ ಗಟ್ಟಿ ರೋಡಿದ್ರೆ ಹೆಂಗೂ ಹತ್ತಿಸ್ಬೋದು. ಮಣ್ಣಿದ್ರೆ ಈ ಟಾರ್ಕ್ ಸಾಲಲ್ಲ. ಓಹೋ ಅಪ್ ಹಿಂಗಿದೆ,
ಡೌನು ಖರಾಬಾಗಿದೆ ಇವರು. ಅಲ್ಲಿ ನೋಡಿ ಹೇಗಿದೆ, ವಾ ಫುಲ್ಲು ಮರುಭೂಮಿ. ಅಲ್ಲಿಂದ ಬಂದೀವಿ ನಾವು. ಓ ಶಿಟ್, ಮಣ್ಣು ಬಂತು ಗುರು. ಅಪ್ಪ ಇಷ್ಟಿದ್ರೆ ಓಕೆ, ಅಲ್ಲಿ ಅವಾಗಲೇ ಸಿಗ್ತಲ್ಲ, ಹಂಗಿರ್ಬಾರ್ದು. ಕಮಾನ್ ರೇ ಗರುಡ, ಯು ಕ್ಯಾನ್ ಡೂ ಇಟ್ ಮ್ಯಾನ್. ಇದೆಲ್ಲ ಏನು ಲೆಕ್ಕ ನಿಂಗೆ? ಹತ್ತುತ್ತೆ ನಡಿ ಗುರು ನೀನು. ಸಬಾಷ್ ರೇ, ಸಬಾಷ್. ಅದು ಇದೇನು ಗುರು ಕರ್ವಲ್ ಮರಳೈತೆ. ಓ ಮ್ಯಾನ್, ಬರೀ ಮಣ್ಣಿತ್ತು ಗುರು ರಾಮ. ಅದ್ರ ಜೊತೆ ಅಪ್ಪಿದ್ರೆ ಮುಗಿತಿತ್ತು ಕತೆ. ಮಣ್ಣಿರಬಾರ್ದು ಗುರು, ಎಸ್ಪೆಷಲಿ ಕರ್ವಲ್ಲಿ. ಸರಿಯಾಗಿದೆ ಆಫ್ ರೋಡ್. ಮಮ್ಮ ಯೋಚನೆ ಮಾಡ್ತೀನಿ, ಬರುವಾಗ ತುಂಬ ಡೌನ್ ಇರುತ್ತೆ, ಹಿಂಗೆ ಬರಲ್ಲ ಅಥವಾ ಚೆನ್ನಾಗಿ ರೋಡಲ್ಲಿ ಹೋಗ್ಲ. ಹಿಂಗೆ ಬಂದರೆ ಸೇಮ್ ರೋಡು, ಡೌನಲ್ಲಿ ಬರಬೇಕು. ಆ ಕಡೆಯಿಂದ ಚೆನ್ನಾಗಿರೋ ರೋಡಲ್ಲಿ ಬಂದರೆ ಆ ರೋಡು ಎಕ್ಸ್ಪ್ಲೋರ್ ಮಾಡ್ದಂಗೆ ಆಗುತ್ತೆ. ಟಾಪ್ ಆಫ್ ದ ಮೌಂಟೇನ್ ಬಂದುಬಿಟ್ವಿ. ನಮ್ಮ ಅಶ್ವಿನ್ ಅವರು ವೆಯ್ಟ್ ಮಾಡ್ತಾ ಇದ್ದಾರಲ್ಲ. ಇಷ್ಟು ವಯಸ್ಸಲ್ಲಿ ಆಫ್ ರೋಡಿಂಗ್ ಮಾಡ್ತಾ ಇರಲ್ಲ ಅವರು. ಸೂಪರ್ ಸರ್. ಹೆಂಗಿತ್ತು ಆಫ್ ರೋಡು? ಚೆನ್ನಾಯ್ತಾ? ಎಳಿತಾ ಇಲ್ಲ ಗಾಡಿ, ಮಣ್ಣು ಬೇರೆ ಎಳಿತಾ ಇಲ್ಲ, ಗರ 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 ಅಂತ ಇದೆ. ಶಾರ್ಪ್ ಬೇರೆ ಇದೆ ಮಣ್ಣು. ಈ ಥರ ಇದ್ರೆ ಓಕೆ, ಶಾರ್ಪ್ ಇದ್ದು ಈ ಥರ ಇದ್ರೆ ಓಕೆ. ಮಣ್ಣು ಹಾಕ್ಬಿಟ್ಟವ್ರಲ್ಲಿ. ಹಾಂ ಶೂಟ್ ಮಾಡ್ತೀನಿ. ಅಂದರೆ ಯಾವ್ದು ಬೇಕೋ ಅವಾಗ ಆನ್ ಮಾಡ್ಕೋತೀನಿ, ಯಾಕೆ ಬೇಕೋ ಅವಾಗ ಆಫ್ ಮಾಡ್ಬಿಡ್ತೀನಿ ಹಂಗೆ. ಹಾಂ ಇಲ್ಲಿ ಬಟನ್ ಇದೆ, ಇದು ಇಲ್ಲಿ ಬಟನ್ ಇದೆ. ಹಾಂ, ಅಲ್ಲೊಬ್ರು ಬಿದ್ದೋದ್ರು ಸ್ಕಿಡ್ ಆಗಿ. ಹಾಂ 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 ಅದೇ ಅದೇ ನಡೀರಿ. ಕೆಳಗಿಂದ ಬೆಟ್ಟಗಳು ನೋಡ್ತಿದ್ವಿ ಈಗ. ಬೆಟ್ಟಗಳ ಮೇಲಿಂದ ಬೆಟ್ಟಗಳನ್ನ ತುದಿಗಳನ್ನೇ ನೋಡ್ತಿದ್ದೀವಿ. ಎಷ್ಟು ಟಾಪ್ ಬಂದಿದ್ದೀವಿ ನೋಡಿ. ಓಹೋ, ಪಾತ ಡ್ರಾ ಸಿಕ್ಬಿಡ್ತು ಗುರು. ಹಾನ್ಲೆ, ಚುಶ್ಮೂಲ್, ಕೊಯಲ್, ಜೋರೂರ್, ಹಾನ್ಲೆ, ಹಿಂಗೆ. ಇಲ್ಲಾದರೂ ಒಳ್ಳೆ ರೋಡ್ ಮಾಡೋರೆ, ಎಲ್ಲೋ ಮಾಡಿಲ್ಲ. ಬಟ್ ಎಸ್ ನೋಡಿ, ಬೆಟ್ಟಗಳ ಮೇಲೆ ಬರ್ತಾ ಇದ್ದೀವಿ ಈಗ. ಬೆಟ್ಟಗಳ ಕೆಳಗಡೆ ಏನಿಲ್ಲ, ನಾವು ಬೆಟ್ಟದ ಮೇಲೆ ಬರ್ತಾ ಇದ್ದೀವಿ. ಆ್ಯಂಡ್ ಎಲ್ಲ ಬೆಟ್ಟದ ಟಾಪ್ ನೋಡ್ಬೋದು ಈಗ. ಎಷ್ಟು ಮಸ್ತ್ ಕಾಣಿಸ್ತದಲ್ಲ. ಚಿಸುಮ್ಲೈ 43 ಡೈನ್. ವಾವ್, ವೆರಿ ನೈಸ್. ನೀಟಾಗಿದೆ ರೋಡ್ ಈಗ. ಅದೇ ಹೇಳಿದ್ರಲ್ಲ, ಒಂದು 25-30 ಕಿಲೋಮೀಟರ್ಸ್ ಆಫ್ ರೋಡಿಂಗು. ಒಳ್ಳೆ ಮಜಾ ಬಂತು ಆಫ್ ರೋಡಿಂಗು. ಆ್ಯಂಡ್ ಇವಾಗ ಈ ಥರ ಕೋಯುಲ್ ಉಮ್ಲಿಂಗ್ಲಾ 37. ಓಕೆ, ಉಮ್ಲಿಂಗ್ಲಾ ಇಲ್ಲಿಂದ ಇನ್ನೂ 37 ಕಿಲೋಮೀಟರ್ಸ್ ಇದೆ. ಸೊ ಟೋಟಲ್ ಒಂದು 80 ಕಿಲೋಮೀಟರ್ಸ್ ಆಗ್ಬೋದು ಹಾನ್ಲೆಯಿಂದ ಆಫ್ ರೋಡಿಂಗ್ ಬಂದರೆ. ಜಾಸ್ತಿ ನೀರಿಲ್ಲ, ಸ್ವಲ್ಪ ಬರ್ತಾಯಿದೆ. ಬಟ್ ನೈಸ್. ಅಲ್ಲಿ ಯಾವುದೋ ಟೂರಿಸ್ಟ್ ಕಾರ್ ಐತಲ್ಲ ಗುರು. ಚುಸುಮ್ಲೈ 10 ಕಿಲೋಮೀಟರ್, ಫೋಕ್ಶೈ 43 ಆ್ಯಂಡ್ ಉಮ್ಲಿಂಗ್ಲಾ 35. ಒಡ ಕ್ಲೌಡ್ ಅಲ್ಲಿ ನೋಡಿ, ಮೋಡಗಳೆಲ್ಲ ಬೆಟ್ಟಕ್ಕೆ ಹೆಂಗೆ ಕೂಡ್ಕೊಂಡಿದೆ. ಇಲ್ಲಿ ನೋಡಿ, ಫುಲ್ಲು ವೈಟ್ ಬೆಟ್ಟಗಳು, ವೈಟ್ ಮಣ್ಣು. ಆ್ಯಂಡ್ ಅದ್ರ ಮಧ್ಯೆ ನೋಡಿ ಹಸಿರು ಹಸಿರಾಗಿ ಎಷ್ಟು ಚೆನ್ನಾಗಿದೆ. ಇಲ್ಲೆಲ್ಲ ನೀರು ಹರಿತಾ ಇರುತ್ತೆ, ಬಟ್ ಇವಾಗ ನೀರು ಬತ್ತೋಗಿದೆ.
ಬಟ್ ತುಂಬ ಚೆನ್ನಾಗಿದೆಯಲ್ಲ. ಇದೆಲ್ಲ ಇಂಡಸ್ಟ್ರಿ ವರ ಅನಿಸುತ್ತೆ. ಚಿಸಿಮ್ಲೈ ಒಂದು 7 ಕಿಲೋಮೀಟ್ರ್ ಇದೆ. ಸೊ ಅಲ್ಲೊಂದು ಪಿಟ್ ಶಾಪ್ ತೊಗೊಳ್ಳೋಣ, ಒಂದು ಟೀ ಕಾಫಿ ಏನಾದ್ರು ಕುಡಿಯೋಣ. ಫುಲ್ ಯಾವುದೋ ಮೂನು ಬಂದಂಗಿದೆ. ಫುಲ್ ವೈಟ್. ಆಮೇಲೆ ಗ್ರೀನ್ರಿ ನೈಸ್. ಗ್ರೂ ಇಲ್ಲೆಲ್ಲ ಬಂದು ರೋಡ್ ಹಾಕೋರಲ್ಲ, ಯಪ್ಪ ಸೂಪರ್. ಸೊ ಇವಾಗ ನೋಡ್ತಿರ್ಬೋದು ಇಲ್ಲೇನು ಆರಾಮಾಗಿದೆಯಲ್ಲ, ಬಿಸಿಲು ಚೆನ್ನಾಗಿದೆಯಲ್ಲ, ವೆದರು ಏನು ಹೋಗ್ಬಿಡ್ಬೋದಲ್ಲ ಅಂತ. ಸೆಪ್ಟೆಂಬರ್ ಅಷ್ಟೇ, ಅಕ್ಟೋಬರ್ ಬಂದರೆ ಇಲ್ಲೆಲ್ಲ ಸ್ನೋ ಬಿದ್ದಿರುತ್ತೆ, ರೋಡೆಲ್ಲ ಕ್ಲೋಸ್ ಆಗಿರುತ್ತೆ, ಎಲ್ಲೂ ಹೋಗೋಕ್ಕಾಗಲ್ಲ. ಅಕಸ್ಮಾತ್ ಕ್ಲಿಯರ್ ಇದ್ರೂ ಫುಲ್ ಐಸಿ ರೋಡ್ ಇರುತ್ತೆ, ಜಾರು ಬೀಳ್ತೀವಿ ಅಷ್ಟೇ, ಸ್ಲೈಡ್ ಆಗುತ್ತೆ. ಸೊ ಹಾಗೆ. ಸೊ ಇವಾಗ ಹಿಂಗೆ ಇದೆ ಅಷ್ಟೇ. ಸೊ ಅವಾಗ ಇನ್ನೂ ಕಷ್ಟ. ಸೊ ಅದಕ್ಕೋಸ್ಕರ ಆರ್ಮಿ ಮೂಮೆಂಟ್ಸು ಜಾಸ್ತಿ ಆಗಲಿ, ಟೂರಿಸ್ಟ್ ಮೂಮೆಂಟ್ಸು ಜಾಸ್ತಿ ಆಗಲಿ, ಸ್ಟ್ರಾಂಗ್ ಪ್ರೆಸೆನ್ಸ್ ಉಳ್ಕೊಳ್ಳಿ ನಮ್ಮ ಇಂಡಿಯಾದು ಅಂತ ಮಾಡಿದ್ದಾರೆ. ಆ್ಯಂಡ್ ಇಟ್ಸ್ ಎ ಗುಡ್ ಥಿಂಗ್. ಇವಾಗ ಮಾಡ್ತಿದ್ದಾರೆ. ಆ್ಯಕ್ಚುಲಿ ಚೈನಾ 1980s ಸ್ಟಾರ್ಟ್ ಮಾಡಿಬಿಡ್ತು. ಅವ್ರ ಸೈಡ್ ಆಫ್ ಉಮ್ಲಿಂಗ್ಲಾ ಇದೆಯಲ್ಲ, ಉಮ್ಲಿಂಗ್ಲಾ, ಚಾಂಬೋಕ್, ಡೆಮ್ಚೋಕ್ ಆದಮೇಲೆ ಆ ಸೈಡೆಲ್ಲ ಚೈನಾ ಬರುತ್ತೆ. ಸೊ ಆ ಸೈಡೆಲ್ಲ ಅವರು 1980 ಶುರು ಮಾಡಿಬಿಟ್ಟು ಈಗೆಲ್ಲ ಒಳ್ಳೊಳ್ಳೆ ರೋಡ್ ಮಾಡಿದ್ದಾರೆ. ಅವ್ರ ಆರ್ಮಿ ಪ್ರೆಸೆನ್ಸ್ ತುಂಬಾ ಇದೆ. ನಮ್ಮದು ಪ್ರೆಸೆನ್ಸ್ ಇರಲಿ ಉಮ್ಲಿಂಗ್ಲಾಗಲಿ ಅಂತ ನಾವು ಹೋಗ್ತಾಯಿದ್ವಿ. ಐ ಆಮ್ ರಿಯಲಿ ಎಕ್ಸೈಟೆಡ್. ಟಾಪ್ ಆಫ್ ದ ವರ್ಲ್ಡ್ ಅಂದರೆ ಹೈಯೆಸ್ಟ್ ಮೋಟ್ರಬಲ್ ರೋಡ್ ಇನ್ ದ ವರ್ಲ್ಡ್. ಓ ಗುರು, ಹೋಮ್ ಸ್ಟೇ ಇದೆ ಅಂತಿಲ್ಲ. ವೆರಿ ನೈಸ್ ಅಲ್ಲ, ಗ್ರೇಟ್. ಸ್ವಲ್ಪ ಆಕ್ಸಿಜನ್ ಕಡಿಮೆ ಅನ್ನಿಸ್ತಾ ಇದೆ ಗುರು. ಉಮ್ಲಿಂಗ ಹೋದಾಗ ನೋಡ್ಬೇಕು ಹೆಂಗಾಗತ್ತ. ನೆಗಡಿ ಬೇರೆ ಬಂದ್ಬಿಟ್ಟಿದೆ. ದ ಟಾನಿಕ್ ಸ್ಪೂನ್ ರೆಸ್ಟೋರೆಂಟ್ ಬ್ರೇಕ್ಫಾಸ್ಟ್ ಲಂಚ್ ಡಿನ್ನರ್. ಫೋರ್ಟಿಲಾ ಹಿಂಗೆ ಹೋದರೆ ಫೋರ್ಟಿಲಾ 12 ಕಿಲೋಮೀಟರ್, ಚಿಸಿಮ್ಲಾ 0 ಕಿಲೋಮೀಟರ್. ಗೇಟ್ ವೇ ಟು ಉಮ್ಲಿಂಗ್ಲಾ. Welcome to world's highest motorable road. You are approaching world's highest cafeteria, Cafe Monk. 19,024 feet. Okay, very nice. Wow. Welcome to world's highest motorable road. ಕೆಫೆಟೇರಿಯಾ ಇದೆ ಗುರು, ನೈಸ್. ಓ ಗುರು, ಈ ವಿಂಡಲ್ಲಿ ಗಾಡಿ ನುಗ್ತಾನೆ ಇಲ್ಲ. ನನ್ನ ಕಿವಿಗೆ ನನಗೆ ವಾಪಸ್ ಬರ್ತಾ ಇದೆ ನನ್ನ ವಾಯ್ಸ್. ಗುರ್ರ ಅಂತೈತೆ, ಮೂವ್ ಆಗ್ತಿಲ್ಲ ಗುರು ಗಾಡಿ. ಈ ವಿಂಡ್ ಸರಿಯಾಗಿದೆ. ವಾವ್. 4th ಗೇರಲ್ಲಿ ಹಾಕಿದ್ರು ಹೋಗ್ತಲ್ಲ, ವಿಂಡಿಗೆ ಹಂಗೆ ಹಿಂದೆ ಎಳಿತಾ ಇದೆ. ಡೆಮ್ಚೋಕ್ 48, ಉಮ್ಲಿಂಗ್ಲಾ 21. ನೋಡೋಣ, ಡೆಮ್ಚೋಕ್ ಹೋಗ್ಬಿಟ್ಟು ಬರೋಣ, ಆಮೇಲೆ ಫೋರ್ಟಿಲಾಯಿಂದ ಹೋಗ್ಬಿಡೋಣ. ಫೋರ್ಟಿಲಾ ನೋಡ್ದಂಗೆ ಆಗುತ್ತೆ. ಫೋರ್ಟಿಲಾ ಪಾಸ್. ಸಡಕ್ ಸುರಕ್ಷಾ ಜೀವನ್ ರಕ್ಷಾ. ಎಸ್. ಓಹೋ ಹಂಗೆ ಸ್ಲೋ ಹೋಯ್ತು. ಕಮಾನ್. ಇಲ್ಲಿ ಅನ್ಸಲ್ಲ, ಬಟ್ ಇಲ್ಲಿ ಇದೆ ಇದು, ಅದಲ್ಲ ಗಾಡಿ. ಸೊ ಬೆಳಗ್ಗೆ ಬರೋವಾಗ ಅರ್ಧ, ಅದು ಆ್ಯಕ್ಚುಲಿ 250 ಗ್ರಾಮ್ದೇನೋ ಬರುತ್ತೆ. ಆ್ಯಕ್ಚುಲಿ 125 ಗ್ರಾಮ್ ಅರ್ಧ ತೊಗೊಬೇಕು ನಾವು ಅಷ್ಟೇ. ಸೊ ಒಂದು ಅರ್ಧ ಡೈಮಕ್ಸ್ ಟ್ಯಾಬ್ಲೆಟ್ ತೊಗೊಂಬಂದೆ, ಅಂದರೆ ನುಂಗ್ಕೊಂಬಂದೆ ತಿಂಡಿ ಆದಮೇಲೆ. ಸೊ ಡೈಮಕ್ಸ್ ಟ್ಯಾಬ್ಲೆಟ್ ಏನು ಮಾಡುತ್ತೆ, ನಿಮ್ಮ ಬ್ಲಡ್ನ ತಿನ್ ಮಾಡಿದಾಗ ಏನಾಗುತ್ತೆ, ಹಾರ್ಟ್ಗೆ ಪಂಪ್ ಮಾಡೋಕ್ಕೆ ಈಸಿ ಆಗುತ್ತೆ. ಸೊ ಅದಕ್ಕೋಸ್ಕರ ಈ ಆಲ್ಟಿಟ್ಯೂಡ್ ಪ್ಲೇಸಸಲ್ಲಿ ಹೋಗೋಕ್ಕಿಂತ ಮುಂಚೆ ಸೊ ಡೈಮಕ್ಸ್ ಟ್ಯಾಬ್ಲೆಟ್ ತೊಗೊಳ್ಳಿ ಅಂತ ಹೇಳ್ತಾರೆ. ಸೊ ನೀವು ಅಷ್ಟೇ, ನೀವು ಎಲ್ಲೇನೋ ಪ್ಲ್ಯಾನ್ ಮಾಡ್ತಿದ್ರೆ ನಿಮ್ಮ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ. ಅವ್ರು ಹೇಗೆ ಹೇಳ್ತಾರೋ, ಡೈಮಾಕ್ಸ್ ಹೇಗೆ ತೊಗೋಬೇಕು ಅಂತ ಹೇಳ್ತಾರೋ ಆ ಥರ ತೊಗೊಳ್ಳಿ. ಅವ್ರು ಪ್ರಿಸ್ಕ್ರೈಬ್ ಮಾಡ್ತಾರೆ ಹೇಗೆ ತೊಗೋಬೇಕು, ಯಾವಾಗ ತೊಗೋಬೇಕು, ಎಷ್ಟು ತೊಗೋಬೇಕು ಅಂತೆಲ್ಲ. ಯು ಆರ್ ಅಪ್ರೋಚಿಂಗ್ ದಿ ವರ್ಲ್ಡ್ಸ್ ಹೈಯೆಸ್ಟ್ ಮೋಟರಬಲ್ ರೋಡ್, ಉಮ್ಲಿಂಗ್ಲಾ. ಐ ಥಿಂಕ್ ಇನ್ನೊಂದು 18 ಕಿಲೋಮೀಟರ್ಸ್ ಇರಬೇಕು ಉಮ್ಲಿಂಗ್ಲಾ. ಓ ಗುರು, ಕಲ್ಲೆಲ್ಲ ಬಿದ್ದೋಗಿದೆ ಅಲ್ಲಿ. ಅಲರ್ಟ್, ಅವಾಯ್ಡ್ ಆಕ್ಸಿಡೆಂಟ್.
ಓಹೋ, ಮೇಲ್ ಬರ್ತಾ ಬರ್ತಾ ಗಾಳಿ ಸರಿ ಹೊಡಿತಾ ಇದೆ. ಇನ್ನಲ್ಲಿ ಪಾಯಿಂಟಲ್ಲಿ ಹೆಂಗಿರುತ್ತೆ ಗೊತ್ತಿಲ್ಲ, ನೋಡಬೇಕು. ಓ ಓ ಓ ಓ ಓ ಓ ಓ, ಕರ್ವು ಹೆವಿ ಇದೆ. Drive, don't fly. Higher the hill, stronger the will. ಗುರು, ಯಾವ ಕಾರೂ ಇಲ್ಲ ಇಲ್ಲಿ. ಒಂದು ಕಾರು ನೋಡಿಲ್ಲ. ಯಾಕೆ ಬರೋದೇ ಇಲ್ವ ಇಲ್ಲಿ ಯಾರು ಗೊತ್ತಿಲ್ಲ. ಚೆನ್ನಾಗಿರೋ ರೋಡಿಂದ ಬಂದ್ರೂ ಅಲ್ಲಿ ಫೋರ್ಟಿಲ್ಲ ಜಂಕ್ಷನ್ ಇತ್ತಲ್ಲ, ಅಲ್ಲಿಂದನೇ ಬರಬೇಕು. ಫೋರ್ಟಿಲಿಂದ ಬರುತ್ತೆ ಚೆನ್ನಾಗಿರೋ ರೋಡು. ಸೊ ಈ ಒಂದು ಕಾರು ನಾವು ಕಾಣಿಸ್ತಿಲ್ಲ ಗುರು. ಬಟ್ ನಿನ್ನೆ ಒಬ್ಬರು ರೈಡರ್ಸು ಫೋಟೋ ತೋರಿಸಿದ್ರು, ಯಾರೋ 60+ ಅಂತ. ಅವ್ರು ಕಾರಲ್ಲಿ ಬಂದಿದ್ರು. ನೋಡಲೇಬೇಕು, ಹೈಯೆಸ್ಟ್ ಮೋಟ್ರಬಲ್ ರೋಡ್ ಇನ್ ದ ವರ್ಲ್ಡ್ ಅಂತ. ಪಾಪ ಕಾರಿಂದ ಎಳಿಕಾಗ್ತಿಲ್ವಂತೆ, ಆಕ್ಸಿಜನ್ ಪ್ರಾಬ್ಲಮ್ ಆಗಿತ್ತಂತೆ. ಆದರೂ ಹೆಂಗೋ ವಿಲ್ ಪವರ್ ಸ್ಟ್ರಾಂಗ್ ಇತ್ತು ಗುರು ಅವ್ರದ್ದು. ಇಳಿಸ್ಕೊಂಡು ಆ ಬೋರ್ಡ್ ಮುಂದೆ ಫೋಟೋ ಎಲ್ಲ ಇಡ್ಸ್ಕೊಂಡವ್ರೆ. ಸೂಪರ್. ಓಕೆ, ಹಾಂ, ಓಕೆ. ನೀನು ಬಂದ್ರೇನಾ? ನನಗೆ ಗೊತ್ತಾಗ್ತಲ್ಲ. ನೋಡಿ, ಮರಿ ಭೂಮಿ ಡೆಸರ್ಟಲ್ಲಿ ಹೆಂಗಿರುತ್ತೆ ಹಂಗಿದೆ ಸೇಮ್. ಇದೆಲ್ಲ ದಾಟ್ಕೊಂಡು ಡೆಮ್ಚೌಕಲ್ಲಿ ಹೆಂಗಿರ್ತಾರೆ ಗುರು ಜನ. ವಿಲೇಜ್ ಇದೆ, ಲಾಸ್ಟ್ ವಿಲೇಜ್ ಅಂತೆ. ಮೌಂಟೇನ್ ಮೇಲೆ ಬಂದೀವಿ ನೋಡ್ರಿ. ಆಲ್ಮೋಸ್ಟ್ ಸ್ವಲ್ಪ ಹೋದ್ರೆ ಇರೋ ಗುರು, ಸಂದಿಲೇ ಹೋಗ್ಬೇಕಾ? ವೆರಿ ನೈಸ್. ಇನ್ನೂ ಇದೆ. ಹತ್ತುತ್ತಾ ಇರಬೇಕು ಬೆಟ್ಟನ. ಇನ್ನು ಸ್ವಲ್ಪ ದೂರ ಇಷ್ಟೊತ್ತಿದ್ದೀವಿ ನೋಡಿ. ಕೆಳಗಡೆ ನೋಡಿ, ಅಲ್ಲಿಂದ ಹತ್ಕೊ ಬಂದಿದ್ದೀವಿ. ಓ, ಕರ್ವಿದೆ, ಅಪ್ಪಿದೆ ಗುರು ಅಲ್ಲಿ ಮುಂದೆ. ಫಸ್ಟ್ ಕೆರೆ. ರೋಡ್ ಚೆನ್ನಾಗಿದ್ರೆ ಹೆಂಗೋ ಹತ್ತಿಸ್ಬಿಡ್ಬೋದು ಗುರು. ಮಣ್ಣು ರೋಡ್ ಇದ್ರೆ ಕಷ್ಟ. ಯಾರು ಗುರು? ಆರ್ಮಿ ಕಾರ್ ನಿಂತಿದೆ. ಏನು ಚೆಕ್ ಏನಾದರೂ ಮಾಡ್ತಾರಾ ಸರ್? ನಮ್ಮ ಆರ್ಮಿಯವರು Come on. ಹತ್ತುತ್ತಲ್ಲ ಗುರು, ಫಸ್ಟ್ ಕೇರಳ ಹತ್ತುತ್ತಲ್ಲ. ಈ ವಿಂಡ್ ಬೇರೆ ಮುಂದೆಯಿಂದ ಹೊಡಿತಾ ಇದೆ, ಹಿಂದೆನೇ ಹೋಗ್ತಾ ಇದೆ. ಮೇ ಬಿ ಅಲ್ಲಿ ಆರ್ಮಿ ಅವ್ರು ಇದ್ರಲ್ಲ, ಆ ಪಾಯಿಂಟಿಂದ ಫಾರಿನರ್ಸ್ನ ಬಿಡಲ್ಲ ಅನಿಸುತ್ತೆ. ಐ ಡೋಂಟ್ ನೋ. ಒಟ್ಟಿನಲ್ಲಿ ಪಾಯಿಂಟ್ಗೆ ಫಾರಿನರ್ಸ್ ಅಲೋ ಇಲ್ಲ. ನೋಡೋಕೆ ಫ್ಲ್ಯಾಟ್ ಅನ್ನಿಸ್ತಾ ಇದೆ, ಬಟ್ ವೆರಿ ಹಿಲ್ಲಿ ಇದೆ. ಹತ್ತುತ್ತಾ ಇಲ್ಲ ಗಾಡಿ. ಆರ್ಮಿ ಜೀಪ್ ಸಗದ ಬರ್ತಾವ್ರೆ. ಇನ್ನೂ ಎಷ್ಟು ಕಿಲೋಮೀಟರ್ ಇದೆ ಗೊತ್ತಿಲ್ಲ. ಡೆಮ್ಚೌಕ್ 31 ಇದೆ. ಐ ಥಿಂಕ್ ಇನ್ನೂ 10 ಕಿಲೋಮೀಟರ್ಸ್ ಹೋಗ್ಬೇಕು ಅನ್ಸುತ್ತೆ. ಯು ಬ್ರೂಸ್, ಯು ಕ್ರೂಸ್, ಯು ಲೂಸ್. ಆಲ್ಮೋಸ್ಟ್ ಬಂದ್ವಿ. ಅಪ್ಪ, ಅಲ್ಲಿ ಮೇಲೆ ತೋರಿಸ್ತೀನಿ ನೋಡಿ ಎಲ್ಲಿಂದ ಹತ್ಕೊ ಬಂದಿದ್ದೀವಿ ಅಂತ. ಒಂದು 20 ಕಿಲೋಮೀಟ್ರ್ ಬರೀ ಬೆಟ್ಟನೇ ಹತ್ಬೇಕು ನೋಡಿ. ಅಲ್ಲಿ ಕಾಣಿಸ್ತಾ ಇದೆಯಾ? ಅಲ್ಲಿ ಆ ರೋಡಲ್ಲೆಲ್ಲ ಬಂದಿದ್ದೀವಿ. ಓಹೋ, ಆ ಬೆಟ್ಟಗಳೆಲ್ಲ ಚಿಕ್ಕದಾಗಿ ಕಾಣಿಸ್ತೈತೆ ಈಗ ಈ ಬೆಟ್ಟದ ಮುಂದೆ ನೋಡಿ. ಓಹೋ, ಅಲ್ಲಿ ನೋಡಿ ಏನು ಮಸ್ತಿದೆ ವ್ಯೂ. ಸಾಕಾಗಿದಲ್ಲ. ವಾವ್. Thousand meters to reach Umblingla. 1 ಕಿಲೋಮೀಟರ್ ಇದಾದ್ರು ಅಳು ಬರ್ತದೆ
ಗುರು 1 ಕಿಲೋಮೀಟ್ರಲ್ಲಿ ನಾವು ವರ್ಲ್ಡ್ಸ್ ಹೈಯೆಸ್ಟ್ ಮೋಟ್ರೇಬಲ್ ರೋಡ್ ಉಮ್ಲಿಂಗ್ಲ ರೀಚ್ ಆಗ್ತಿದ್ದೀವಿ. ವಾವ್ ವಾವ್. No race, no rally. Enjoy the beauty of valley. Yes. Just in 1 kilometer, we will be in Umblingla. Yes, come on, Garuda, come on, sabash. Yes. ಎಲ್ಲರಿಗೂ ಖುಷಿ ಉಮ್ಲಿಂಗ್ಲ ಹೋಗಿ ಬಂದಿರೋದಕ್ಕೆ. ಫುಲ್ ಥಮ್ಸಪ್ ಕೊಡ್ತಾರೆ ನಮಗೂ. ನೀನು ಜಸ್ಟ್ ರೀಚ್ ಆಗ್ಬಿಡ್ವಿ ಅಂತ. ಅಲ್ಲಿ ಕಾಣಿಸ್ತಿದೆ ನೋಡಿ, ಅದೇ ಉಮ್ಲಿಂಗ್ಲ. ನೇನು ರೀಚ್ ಆಗಿಬಿಟ್ವಿ. 500 ಮೀಟರ್ಸ್ ಅಷ್ಟೇ. ಈಗಲೇ ನೋಡಿದ್ದೆ 2 ಜೀಪು, ನೋಡಿರಲಿಲ್ಲ ಅವಾಗಿಂದ ಕಾರ್ಗಳು. Yes, higher the well, stronger the well, higher the hill, stronger the well. We have reached Umblingla. Hey! Welcome you to Umblingla, 1924 feet. ಸರ್ ಹೆಂಗಿತ್ತು? ನನ್ನ ಗಾಡಿನ ಆಮೇಲೆ ಸೆಕೆಂಡ್ ಗೇರ್ ಇಳಿಯೋಕ್ಕೆ ಕಷ್ಟ. ಫಸ್ಟ್ ಗೇರ್ಲೆ ಅನ್ಕೊಂಡು ಬಂದೆ. ಎಲ್ಲರೂ ಫೋಟೋ ತಗೊಂಡು ಹೋಗ್ಲಿ, ಆರಾಮಾಗಿ ತಗೊಳ್ಳೋಣ. ಗ್ಲೌಸ್ ತೆಗೆದ್ರೆ ಫ್ರೀಸ್ ಆಗುತ್ತೆ. ಸರ್ ಫೋಟೋ ಸಿಗ್ತಾವಲ್ಲ ಕನ್ನಡದವರಾ? ಎಲ್ಲಿಂದ? ಮೈಸೂರು. ಓ ಮೈಸೂರು. ಅಲ್ಲಿಂದ ಡ್ರೈವ್ ಮಾಡ್ಕೊ ಬಂದ್ರಿ? ಚಂಡೀಗಢ. ಓಕೆ, ಬೆಂಗಳೂರಿಂದ ಬಂದೆ. ಮಾತಾಡ್ಬೇಕು ಅಂದ್ಕೊಂಡೆ. ಓಕೆ. ಹಾಯ್. ಈಗ ಎಸ್, I have reached the highest waterable road in the world. ನಿಮ್ದೇನ ಗಾಡಿ ಏನು ಫುಲ್ ರೆಡ್ ಆಗ್ಬಿಟ್ಟಿದೆ? ಲಗೇಜ್ ಎಲ್ಲ ಅಲ್ಲೇ ಇಟ್ಬಿಟ್ಟು ಬರೋದಲ್ವಾ? ಹಂಗ ಹಿಮಾಲಯನ್ ಬಿಡಿ ಎಳಿಯುತ್ತೆ. ನಮ್ದು ಗುರ 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 ಅಂತ ಇದೆ, ಹತ್ತುತ್ತಾನೆ ಇಲ್ಲ. ಅಲ್ಲಿ ಬೇರೆ ಮಡ್ ರೋಡ್ ಇತ್ತಲ್ಲ, ಆಫ್ ರೋಡಲ್ಲಿ. Butter Road Organization World Highest Motorable Road Umblingla, along with India's first indigenous double line model bridge. Photo session ಆಯ್ತಾ ನಿಮ್ದು? ವೇಟಿಂಗಾ? ಕಾರ್ದಂಗ್ಲಲ್ಲಿ ಹೆಂಗಿತ್ತ ಜಾತ್ರೆ? ಜಗಳ ಆಡ್ತಿದ್ರು ಫೋಟೋ ತಗೊಳಕ್ಕೆ. ಹೆಲ್ಮೆಟ್ ತೆಗಿಯಕ್ಕೆ ಭಯ ಆಗ್ತದೆ. ಬೇರೆ ಎಕ್ಸ್ಪ್ಲೋರ್ ಮಾಡೋಣ. ಓ ಹಾಗೆಲ್ಲ ಸ್ಟಿಕ್ಕರ್ ಎಲ್ಲ ಅಂಟಿಸ್ ಬಿಸಾಕ್ಬಿಟ್ಟವ್ರು ಒಬ್ರು. ಇರೋ ಬರೋದ ಮೇಲೆ ಅನ್ಬಿಟ್ಬಿಟ್ಟವ್ರು, ಏನು ಅಂತಲೇ ಅರ್ಥ ಆಗ್ತಿಲ್ಲ. 19,024 ಫೀಟ್. ಫೋಕಸ್ ಆ್ಯಂಡ್ ಫ್ರೀ. ಇಲ್ಲಿ ವ್ಯೂ ತೋರಿಸ್ತೀನಿ ಬನ್ನಿ ನಿಮಗೆ, ಏನು ಮಸ್ತಿದೆ. ಸೊ ಇದೇ ರೋಡಲ್ಲಿ ಹೋದರೆ ಟೆಂಚೋಕ್. ಐ ಥಿಂಕ್ ಇಟ್ಸ್ 25 ಕಿಲೋಮೀಟರ್ಸ್ ಅನಿಸುತ್ತೆ ಇಲ್ಲಿಂದ. ಸೊ ವಾವ್, ವೆರಿ ನೈಸ್ ಅಲ್ಲ, ತುಂಬ ಚೆನ್ನಾಗಿದೆ. ನನ್ನ ಗರುಡ ಎಷ್ಟು ಚೆನ್ನಾಗಿ ನಿಂತಾನೆ. ವೆರಿ ನೈಸ್. ಉಮ್ಲಿಂಗ್ಲಾ ಕಫೆ. ಓಹೋ, ಹತ್ತಕ್ಕಾಗ್ತಿಲ್ಲ ಗುರು, ಬರೀ ವಿಂಡೋ. ಫ್ರೀ ಆಕ್ಸಿಜನ್ ಅಂತ ಬಾಗಿಲು ಹಾಕ್ಬಿಡೋರೆ. ಕಫೆ ಮಾಂಕ್, ಮಿಲ್ಕ್ ಟೀ, ಕಾಫಿ, ಲೆಮನ್ ಟೀ ಸಿಗುತ್ತಂತೆ. ಹೋ, ಟೀ ಸಿಗುತ್ತಾ? ಹಾಂ, ಪರವಾಗಿಲ್ಲ, ಟೀ ಎಲ್ಲ ಸಿಗುತ್ತೆ. ಓಹೋ, ಹೈಯೆಸ್ಟ್ ಮೋಟರಬಲ್ ರೋಡಲ್ಲಿ ಕುಡೀರಿ. ಹೈಯೆಸ್ಟ್ ಮೋಟರಬಲ್ ರೋಡ್ ಕಫೆ. ಟೀ, ಕಾಫಿ, ಜ್ಯೂಸು, ಚಾಕ್ಲೇಟು ಎಲ್ಲ ಸಿಗುತ್ತೆ. ಫೋಟೋ ಸೆಷನ್ ಆದಮೇಲೆ ಬರೋಣ.
ಆಗ್ತಿಲ್ಲ ಫ್ಲ್ಯಾಗ್. ಕುಡಿಯೋಣ ಕುಡಿಯೋಣ. ಹೌದಾ ನೋಡೋಣ. ಹಾಂ ಬಿಸಿ ಬಿಸಿ ಆಗುತ್ತೆ. ನೈಸ್. ಓಕೆ ಸ್ಟಿಕ್ಕರ್ ಅನ್ಸೋಣ ಇಲ್ಲಿ ಬಂದಿದ್ದು ಅಂತ. ಏನಾಯ್ತು? ಆಕ್ಸಿಜನ್ ಕಡಿಮೆ ಆಗಿದೆಯಾ? ಓಕೆ. She's a brave little boy. Yeah. You drove bike and came, huh? Yeah. Bike? This kid? She came halfway in the bike, then she felt cold, she was on the car. Oh, Then here saturation was low, so okay. Let her take rest. yeah. As soon as you're ready, ಪಾಪ ಒಂದು ಮಗು ಕಷ್ಟ ಆಗ್ತಿದೆ ಅದಕ್ಕೆ. ತಗೋಣ. ಹಾಂ ಎಷ್ಟು? 120 ಟೈಮ್. ಹೌದಾ? ಈಗ ಸೆಟ್ಟಿಂಗ್ ರಾಂಗ್ ಆಗಿದೆ. ಸರ್ ಇಲ್ಲ ಸರ್, 3:45 ಆದರೆ ಲೇಟ್ ಆಗ್ಬಿಡುತ್ತೆ ಅದಕ್ಕೆ. ಬೇಡವಾ? ಹೋಗೋಣ. ಬೇಡ ಅಂತಾರೆ ನಂಗೇನಿಲ್ಲ, ವಾಪಸ್ ಮಾಡೋಣ. ಅವ್ರನ್ನ ಒಂದ್ಸಲ ಕೇಳೋಣ ಎಷ್ಟು ಟೈಮ್ ಅಂತ. ಎಷ್ಟು ಕಿಲೋಮೀಟ್ರ್ ಇದೆ? ದೆಮ್ಚಾಕ್ ಇಲ್ಲಿಂದ 30 ಕಿಲೋಮೀಟರ್ ಹೋದಷ್ಟೇ. 30? 30 ಬಟ್ 30 ಹೋಗಿ ಬರ್ಬೇಕು. ಟೈಮ್ ಎಷ್ಟೀಗ? 1:30. 1:30ನಾ? ಏನಾರು ಲೈಟಾಗಿ ತಿನ್ಕೊಂಬಿಡಿ ಹೆಂಗಾರೆ ಅಲ್ಲಿ ಕಡೆ. ಇಲ್ಲಿ ಇಲ್ಲ, ಹೊಟ್ಟೆ ತುಂಬ ತಿಂದಿದ್ದೀವಿ, ಪರವಾಗಿಲ್ಲ. ಹಂಗಂತ ಇಲ್ಲಿ ಹೋಗಿ ಬಂದು ಕೆಳಗೆ ಇಳಿದು ಅಲ್ಲೊಂದು ಬ್ರಿಡ್ಜ್ ಬರುತ್ತಲ್ಲ, ಬ್ಲೂ ಕಲರ್ ಬ್ರಿಡ್ಜ್, ಹಾಂ ಅಲ್ಲೇ ಏನಾರು ತಿನ್ ದೆಮ್ಚಾಕಲ್ಲಿ ಸಿಗಲ್ವಾ? ಗೊತ್ತಿಲ್ಲ, ಅಲ್ಲೇನಿಲ್ಲ ಗೊತ್ತಿಲ್ಲ. ಏನು 30 ಕಿಲೋಮೀಟರ್ ಇದೆ ಅಂತೆ ಅಷ್ಟೇ. ಅವ್ನು ಹೇಳಿದ್ನಲ್ಲ 40 ಮಿನಿಟ್ಸ್ ಬೇಕು ಅಪ್ ಆ್ಯಂಡ್ ಡೌನ್ ಹೋಗುತ್ತೆ, ಇನ್ಕ್ಲೂಡಿಂಗ್ ಅದು ನೋಡ್ಕೊಂಡೇ ಇಲ್ಲ. ಏನಿದೆ ಅಲ್ಲೇ? ಏನಿಲ್ಲ, ಚೈನಾ ಬಾರ್ಡರ್ ಹೋದ್ರೆ ಮೊಬೈಲ್ ಅಲ್ಲಿ ಸಿಗ್ನಲ್ ಬರುತ್ತೆ ಚೈನಾದು, ಯುವರ್ ಎಂಟರಿಂಗ್ ಚೈನಾ ಹಂಗೆ ಹಿಂಗೆ ಅಂತೆಲ್ಲ ಮೊಬೈಲ್ ಮೆಸೇಜ್ ಬರುತ್ತೆ ಅಷ್ಟೇ. ಓಕೆ. ಫಸ್ಟ್ ವಿಲೇಜ್ ಅವ್ರು ಹೇಳಿದಂಗೆ, ಲಾಸ್ಟ್ ವಿಲೇಜ್ ಅಲ್ಲ, ಫಸ್ಟ್ ವಿಲೇಜ್ ಅನ್ಬೇಕು. ಫಸ್ಟ್ ವಿಲೇಜ್ ಆಫ್ ಇಂಡಿಯಾ ಫ್ರಮ್ ಚೈನಾ ಸೈಡ್. ಅಲ್ಲಿ ಟೀ ಕುಡಿದ್ಬಿಟ್ಟು ಫಸ್ಟ್ ಚಾಯ್ ಆಫ್ ಇಂಡಿಯಾ ಮನ ಅಂತ ಇದ್ರ ಬದ್ರಿ. ಅಲ್ಲೇನಾ? ಸರಿ ಬನ್ನಿ ಹೋಗೋಣ. ಸ್ವಲ್ಪ ಡೌನ್ ಇದೆ, ಸ್ಲಿಪ್ ಇದೆಯಾ? ನೀವು ಬರ್ತೀರಾ? ಏನೋ ನೋಡ್ಬೇಕು ಸರ್, ಇವ್ರಿಗೆ ಹೇಳ್ತಾರ ಗೊತ್ತಿಲ್ಲ. ಹಾ, ಇವ್ರಿಗೆ ಹೆಂಗೆ ಹೇಳ್ತಾರ ಗೊತ್ತಿಲ್ಲ. ಓಕೆ ಸರಿ ಬನ್ನಿ ಸರ್. ಓಕೆ ಬನ್ನಿ ಸರ್. ಮಗು ಜೊತೆ ಒಂದರ ಗುರು. ಏನ್ ಸರ್? ಡೆಮ್ಚಾಕ್. ಓಕೆ, ಡೆಮ್ಚಾಕ್ ಹೋಗೇ ಬಿಡೋಣ ಅಂತ. ಹೋಗೋಣ. ಫಸ್ಟ್ ವಿಲೇಜ್ ಫ್ರಮ್ ಚೈನಾ ಸೈಡ್. ಇದು ಹೈಲೋ ಡೆಮ್ಚಾಕು. ಇಲ್ಲಿ ನಮ್ಮ ಆರ್ಮಿದು ಚೆಕ್ ಪೋಸ್ಟ್ ಇದೆ. ಆ್ಯಂಡ್ ಇಲ್ಲಿ ನೋಡ್ತಿದ್ದೀವಲ್ಲ, ಇದು ಚೋಟಾ ಕೈಲಾಶ್ ಅಂತ ಮೇಲೆ ಪಾಯಿಂಟ್ ಇದೆಯಲ್ಲ, ಅದು ಚೋಟಾ ಕೈಲಾಶು. ಆ್ಯಂಡ್ ಅಲ್ಲಿ ನಮ್ಮ ಆರ್ಮಿ ಅವರಿದ್ದಾರೆ. ಆ್ಯಂಡ್ ನಮ್ಮ ಕ್ಯಾಮ್ರಾನು ಅಲ್ಲಿ ಇಟ್ಟಿದ್ದಾರೆ. ಯಾಕೆ ಅಂದರೆ ಆ ಕ್ಯಾಮ್ರಾದಲ್ಲಿ ಆಪೋಸಿಟ್ ಇದೆಯಲ್ಲ ಬೆಟ್ಟಗಳು, ಎಲ್ಲ ಬೆಟ್ಟಗಳು ಬಂದು ಚೈನಾಕ್ಕೆ ಸೇರಿದ್ದು, ಅಂದರೆ LIC. ಆ್ಯಂಡ್ ಅವರು ಕ್ಯಾಮ್ರಾ ಇಟ್ಟಿದ್ದಾರೆ.